ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ನಿಮಗೆ ಪುಳಿಯೋಗರೆ ಪೌಡರ್ನ ಮಾಡಿ ತೋರಿಸೋಣ ಅಂತ ಹೇಳಿ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಮೆಣಸು, ಸಾಸಿವೆ, ಮೆಂತ್ಯ, ಕಪ್ಪು ಎಳ್ಳು, ಬೆಲ್ಲ, ಕೊಬ್ಬರಿ, ಕರಿಬೇವಿನ ಸೊಪ್ಪು, ಇಂಗು, ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಕೂಡ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ನಾನು ಒಂದು 5ರಿಂದ 8 kg ಅಷ್ಟು ಒಂದು ಬ್ಯಾಚಲ್ಲಿ ಪೌಡ್ರನ್ನ ಮಾಡ್ತೀನಿ. ಇವಾಗ ಇವೆಲ್ಲ ಕೇಳಿದ್ರಿ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡಿ ತೋರಿಸಿ ಮೇಡಮ್ ಅಂತ ಹೇಳಿ, ಹಾಗಾಗಿ ನಾನು ನಿಮಗೆ ಮನೆಗೆ ಬೇಕಾದಂಥ ಒಂದು ಕ್ವಾಂಟಿಟಿ ಪ್ರಮಾಣದಲ್ಲಿ ಇವಾಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಎಲ್ಲ ಪದಾರ್ಥಗಳನ್ನು ಕೂಡ ನಾನು ಒಂದು ಕಡೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಒಂದೊಂದನ್ನೇ ಅದನ್ನು ಫ್ರೈ ಮಾಡಿ ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ. ಮೊದಲನೇದಾಗಿ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ನಾವು ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 15ರಿಂದ 20ರಷ್ಟು ನಾನು ತೊಗೊಂಡಿರೋದೀನಿ. ಅದನ್ನು ಕಡಿಮೆ ಉರಿನಲ್ಲಿ ನೀಟಾಗಿ ಹುರ್ಕೊಬೇಕಾಗುತ್ತೆ. ಅದ್ರ ಒಟ್ಟಿಗೆ ಇವಾಗ ಒಂದು 1/4 ಕಪ್ಪಷ್ಟು ಕರಿಬೇವಿನ ಸೊಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಧಾನವಾಗಿ ಕಡಿಮೆ ಉರಿನಲ್ಲಿ ಫ್ರೈ ಮಾಡ್ಕೊಬೇಕು. ಯಾಕೆಂದರೆ ಬ್ಯಾಡಗಿ ಮತ್ತು ಗುಂಟೂರು ಚಿಲ್ಲಿ ಏನಿದೆ ಅದು ಸೀದೋಗ್ಬಿಡ್ತು ಅಂತ ಹೇಳಿದ್ರೆ ಪುಳಿಯೋಗರೆ ಪೌಡರ್ ಟೇಸ್ಟ್ ಬರಲ್ಲ. ನೆಕ್ಸ್ಟ್ ನಾನಿಲ್ಲಿ 1 ಟೀ ಸ್ಪೂನಷ್ಟು ಮೆಂತ್ಯ ಮತ್ತು ಸಾಸಿವೆನ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಮೆಣಸನ್ನ ತೊಗೊಂಡಿದ್ದೀನಿ. ನಾರ್ಮಲ್ ಆಗಿ ತಿಂಡಿ ತಿಂತೀವಲ್ವ, ಸೊ ಆ ಸ್ಪೂನಲ್ಲಿ ನಾನು ತೊಗೊಂಡು ಅದನ್ನು ಕೂಡ ಫ್ರೈ ಮಾಡಿ ತೆಗೆದು ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು 3 ಸ್ಪೂನಷ್ಟು ಕಪ್ಪು ಎಳ್ಳನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಎಳ್ಳು ಕೂಡ ಅಷ್ಟೇ ತುಂಬ ಸೀದೋಗಬಾರ್ದು. ಚಿಟಪಟ ಅಂತ ಹೇಳಿ ಸ್ಟಾರ್ಟ್ ಆದ ಕೂಡಲೇ ಅದನ್ನು ತೆಗೆದು ಬಿಡಬೇಕಾಗುತ್ತೆ. ನೆಕ್ಸ್ಟು ಕೂಡ ಇವಾಗ ನಾನು ಒಂದು 3 ಸ್ಪೂನಷ್ಟು, ಅಂದರೆ ಒಂದು ದೊಡ್ಡ ಸ್ಪೂನ್ ಅಂತಲೇ ಅಂದ್ಕೊಳ್ಳಿ, ಮೀಡಿಯಮ್ಮು. ಸೊ ತುಂಬ ತಿಂಡಿ ತಿಂತೀವಲ್ಲ, ತುಂಬ ಚಿಕ್ಕ ಸ್ಪೂನು ಅಲ್ಲ, 3 ಸ್ಪೂನಷ್ಟು ಧನಿಯಾನ ಇಲ್ಲಿ ನಾವು ತೊಗೊಂಡು ಇವಾಗ ಫ್ರೈ ಮಾಡ್ಕೊತಿರೋಂಥದ್ದು. ಧನಿಯನ್ನು ಕೂಡ ಫ್ರೈ ಆಯಿತು. ನೆಕ್ಸ್ಟು ಬಂದು ನಾವು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಅದನ್ನು ಅಷ್ಟೇ ನಾವು ಸಪ್ರೇಟು ಹುರ್ಕೊಬೇಕಾಗುತ್ತೆ. ನಾನು ಆಗಲೇ ಹೇಳ್ದಾಗೆ ದೊಡ್ಡ ಪ್ರಮಾಣ ಅಂತ ಹೇಳಿದ್ರೆ ನಾನು ಕಡಲೆಬೇಳೆ ಉದ್ದಿನಬೇಳೆನೇ ಸಪ್ರೇಟು, ಧನಿಯಾ, ಜೀರಿಗೆ, ಮೆಣಸು ಇದೇ ಸಪ್ರೇಟು, ಈ ರೀತಿ ಮಾಡ್ಕೊತೀನಿ. ನಾನಿಲ್ಲಿ ಸ್ವಲ್ಪ ಅಂತ ಮಾಡಿ ತೋರಿಸ್ತಿರೋದ್ರಿಂದ ಎಲ್ಲ ಒಟ್ಟಿಗೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಕಡಲೆಬೇಳೆ ಉದ್ದಿನಬೇಳೆನೂ ಕೂಡ ಇವಾಗ ನಾನು ಫ್ರೈ ಮಾಡಿ ತೆಗೆದು ಎತ್ತಿಟ್ಕೊಂಡಿದ್ದಾಯಿತು. ನೆಕ್ಸ್ಟು ಇವಾಗ ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ನಾವು ಕೊಬ್ಬರಿನ ಹಾಕಿ ಫ್ರೈ ಮಾಡ್ಕೊಬೇಕಾಗತ್ತೆ. ಇದನ್ನು ಕೂಡ ಅಷ್ಟೇ ನಾನು ಹಾಕೊಳ್ಳೋಂಥದ್ದು. ಆದರೆ ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಅಂತ ಹೇಳಿ ದಪ್ಪದಾಗಿ ಹೆಚ್ಚಿ ಅದನ್ನು ಫ್ರೈ ಮಾಡಿ ತೆಗೆದು ಎತ್ತಿಟ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬ್ರೌನ್ ಆಗೋಷ್ಟು ನಾವು ಅದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಒಂದು 1/4 ಕಪ್ಪಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಬಿಸಿಲಲ್ಲಿ ಒಣಗಿಸಿ ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿ ಇತ್ತು ಅಂತ ಹೇಳಿದ್ರೆ ಅದನ್ನು ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಎಲ್ಲ ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ ನಾನು ಎಲ್ಲ ಪದಾರ್ಥಗಳು ಏನು ಇಟ್ಕೊಂಡಿದ್ದೆ ಎಲ್ಲ ಪದಾರ್ಥಗಳನ್ನೂ ಕೂಡ ಹಾಕಿ ಇವಾಗ ಪೌಡ್ರು ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, ಏನಂದರೆ ತುಂಬ ಅದು ನೈಸ್ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ತರಿ ಇದ್ರೂ ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ಬ್ಯಾಡಗಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಏನು ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಪೌಡ್ರು ಮಾಡ್ಕೊತಾ ಇದ್ದೀನಿ. ಕಲರ್ ನೋಡ್ತಾ ಇದ್ದೀರಲ್ವಾ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಟೇಸ್ಟು ಕೂಡ ಅಷ್ಟೇ, ಒಂದು ದೇವಸ್ಥಾನದಲ್ಲಿ ಹಿಂಗೆ ಪುಳಿಯೋಗರೆ ಮಾಡ್ತಾರೆ ಆ ರೀತಿ ಅದು ಟೇಸ್ಟ್ ಬರುತ್ತೆ. ಸೊ ಇಲ್ಲಿ ಹುಣಸೆಹಣ್ಣು ಕೂಡ ಅಷ್ಟೇ, ಅದನ್ನು ನೀಟಾಗಿ ಸ್ವಲ್ಪ ಫ್ರೈ ಮಾಡಿ ಅದು ಆರಿದ ಮೇಲೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಅದ್ರ ಒಟ್ಟಿಗೆ ಮತ್ತೆ ಅದನ್ನು ಸ್ವಲ್ಪ ಪೌಡ್ರನ್ನ ಎತ್ಕೊಂಡು ನಾವು ಹುಣಸೆಹಣ್ಣು ಒಟ್ಟಿಗೆ ನಾನು ಪೌಡ್ರ್ ಮಾಡಿರೋಂಥದ್ದು, ಏಕೆಂದರೆ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳಿ. ಸೊ ಎಲ್ಲನೂ ಕೂಡ ಇವಾಗ ಪೌಡ್ರ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಬೆಲ್ಲ ಮತ್ತು ಉಪ್ಪನ್ನ ಹಾಕಿ ಮತ್ತೆ ಒಂದು ಸರಿ ಎಲ್ಲ ಮಿಕ್ಸ್ ಆಗೋ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಸೊ ನೋಡ್ತಾ ಇದ್ದೀರಲ್ಲ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ಇವಾಗ ಪೌಡರ್ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಅದಕ್ಕೆ ಒಂದು ಒಗ್ಗರಣೆನ ಕೊಡಬೇಕಾಗುತ್ತೆ. ಸೊ ಅದಕ್ಕೆ ಈಗ ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕಡಲೆ ಬೀಜ, ಸ್ವಲ್ಪ ಒಣಮೆಣಸಿನ್ಕಾಯಿ, ಈ ಒಂದು ಒಗ್ಗರಣೆ ನಿಮಗೆ ಎಷ್ಟು ಒಂದು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ನೀವು ಮಾಡ್ಕೊಬೋದು. ಇದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಇದು ನಡೆಯುತ್ತೆ. ಸೊ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಕೆಲವ್ರಿಗೆ ಕಡಲೆ ಬೀಜ ತುಂಬ ಇದ್ದರೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ಅವರವರ ಒಂದು ಟೇಸ್ಟ್ಗೆ ಅನುಗುಣವಾಗಿ ನೀವು ಅದನ್ನು ಹಾಕ್ಕೊಬೋದು. ಸೊ ಇವಾಗ ಎಲ್ಲ ಫ್ರೈ ಆದ ಕೂಡಲೇ ಸ್ವಲ್ಪ ಇಂಗನ್ನು ಕೂಡ ಹಾಕಿದ್ದೀನಿ. ವಿಡಿಯೋದಲ್ಲಿ ಅದು ಮಿಸ್ ಆಗಿದೆ ಅಷ್ಟೇ. ಸೊ ಫೈನಲ್ ಆಗಿ ನನಗೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಬೇಕಂತ ಅನ್ನಿಸ್ತು. ಸೊ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು. ಒಂದು
ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಪುಳಿಯೋಗರೆ ಆ ರೀತಿ ಒಂದು ಟೇಸ್ಟ್ ಬರುತ್ತೆ ಅಂತೇಳಿ ಮತ್ತೆ ನಾನು ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಯಾವ ರೀತಿ ಪುಳಿಯೋಗರೆ ಪೌಡರ್ನ ರೆಡಿ ಮಾಡಿದೆ ಅಂತ ಹೇಳಿ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ.